ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ಎಲ್ಲ ಇಂಟರ್ವ್ಯೂಗಳಿಗಿಂತ ಸ್ವಲ್ಪ ವಿಭಿನ್ನವಾದಂತಹ ಇಂಟರ್ವ್ಯೂ ಇವತ್ತು ನನ್ನ ಜೊತೆಗೆ ರಿಯಲ್ ಫೈಟರ್ ಹಾಗೆ ಸ್ಯಾಂಡಲ್ವುಡ್ನ ಕಿಂಗ್, ನಿಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಶಿವಣ್ಣ ಅವರಿದ್ದಾರೆ. ಅಣ್ಣ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಅಣ್ಣ? ಫೈನ್, ಫ್ಯಾಂಟಾಸ್ಟಿಕ್. ಅಣ್ಣನ ಜೊತೆಗೆ ಇನ್ನೊಬ್ಬರು ನಮ್ಮ ಜೊತೆಗಿದ್ದಾರೆ. ಅಣ್ಣನಿಗೆ ಸುಖ ದುಃಖ ಎರಡರಲ್ಲೂ ಕೂಡ ಸಹಭಾಗಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಯಾವುದೇ ಸಿಚುವೇಶನ್ ಇರಲಿ ಒಂದು ಬಿಗ್ ಸ್ಟ್ರೆಂತ್ ಆಗಿ ನಿಂತಿರುವಂತಹ ಗೀತಕ್ಕ ಅವರಿದ್ದಾರೆ. ಅಕ್ಕ ನಮಸ್ತೆ. ಹೇಗಿದ್ದೀರಿ ಅಕ್ಕ? ಚೆನ್ನಾಗಿ. ಬಹುಶಃ ಇವತ್ತು ಶಿವಣ್ಣ ಅವ್ರ ಜೊತೆ ಮಾತಾಡೋಕ್ಕಿಂತ ಜಾಸ್ತಿ ಗೀತಕ್ಕ ಅವ್ರ ಹತ್ರ ಮಾತಾಡ್ಬೇಕನ್ಸುತ್ತೆ. ಯಾಕಂದ್ರೆ ಶಿವಣ್ಣ ಇವತ್ತು ಮತ್ತೆ ನಮ್ಮ ಎದುರಿಗೆ ಇಷ್ಟೊಂದು ಯಂಗ್ ಅಂಡ್ ಹ್ಯಾಪನಿಂಗ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಪಾತ್ರ ತುಂಬಾ ಮುಖ್ಯವಾಗಿದೆ ಗೀತಕ್ಕ. ಬೆಂಗಳೂರಿಂದ ಅಮೆರಿಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಫೈಟ್ ಮಾಡಿ ಅದೆಲ್ಲವನ್ನು ಕೂಡ ಗೆದ್ದು ನೀವು ಇವತ್ತು ಮತ್ತೆ ಶಿವಣ್ಣನ ನಮಗೆ ಅರ್ಪಿಸಿದ್ದೀರಾ. ನಮ್ಮ ಜೊತೆಗೆ ಇವತ್ತು ಶಿವಣ್ಣ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಬಿಗ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಬಟ್ ಯಾರೇ ವೈಫ್ ಇದ್ರೂ ಇದನ್ನ ಮಾಡಿರೋರು, ನಾನು ಒಬ್ಬಳೇ ಅಂತಲ್ಲ. ಅದಕ್ಕಿಂತ ಹೆಚ್ಚಾಗಿ ಹೀ ಈಸ್ ಅ ರಿಯಲ್ ಫೈಟರ್. ಹೀ ವಾಸ್ ವೆರಿ ಬೋಲ್ಡ್. ಬಿಗಿನಿಂಗಲ್ಲಿ ಇಟ್ಸ್ ನಾಟ್ ದಟ್ ಹಿ ಡಿಡ್ಂಟ್ ಬ್ರೇಕ್ ಡೌನ್. ಸುಮಾರು ಸರಿ ಒಂದು 3-4 ಸರಿ, ಅಂದರೆ ಅದು ತುಂಬಾ ಕಮ್ಮಿ ಹಂಗೆ ನೋಡೋಕ್ಕೆ. ತುಂಬಾ 2-3 ಸರಿ ಬ್ರೇಕ್ ಡೌನ್ ಆದರು. ಅವಾಗವಾಗ ನಾಟ್ ಮಚ್. ಇಷ್ಟು ನಮ್ಮದು ಇವಾಗ 8 ಮಂತ್ಸಿಂದ ಸ್ಟಾರ್ಟ್. 8-10 ಮಂತ್ಸ್ ಆಯ್ತು ಅನ್ಸುತ್ತೆ. ಆಲ್ಮೋಸ್ಟ್ 10-11 ಮಂತ್ಸ್. ಹೌದು. ಆ್ಯಂಡ್ ಅವ್ರು ಅದನ್ನು ತಗೊಂಡು ಆ ಟೈಮಲ್ಲಿ ಹಂಗೆ ಆದ್ರೂ ಬಟ್ ತುಂಬ ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡಿದ್ದು ಅವರದ್ದು. ಸೊ ದ ಕ್ರೆಡಿಟ್ ಶುಡ್ ಗೋ ಟು ಹಿಮ್ ಓನ್ಲಿ. ಬಿಕಾಸ್ ಏನೇ ಬಂದ್ರೂ ಅಷ್ಟೇ ಡಾಕ್ಟರ್ಸ್ ಹತ್ರ ಮಾತಾಡಿದ್ರು. ಡಾಕ್ಟರ್ ಹತ್ರ ಫಸ್ಟಿಗೆ ಮಾತಾಡ್ಬೇಕಾದ್ರೆ ಕೇಳಿದ್ದದೆ, ನಂದು ಲಾಸ್ಟ್ ಒಂದು 6 days ಉಳಿದಿದೆ 45 ಫಿಲಮ್, ನಾನು ಅದನ್ನು ಮುಗಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಅದಕ್ಕೆ ನೋಡಿಬಿಟ್ಟು ಅವ್ರು ಹೇಳಿದ್ರು ಅವ್ರಿಗೆ, ನೀವು ಮಾಡಿ ಸರ್ ನೀವು ಅಂತ ಹೇಳ್ಬಿಟ್ಟು. ವಿಲ್ ಪವರ್, ನಥಿಂಗ್ ಬಟ್ ವಿಲ್ ಪವರ್ ಅನ್ಸುತ್ತೆ. ಅಷ್ಟೆಲ್ಲ ಆಗಿದೆ, ನನಗೆ ತೊಂದರೆ ಆಗಿದೆ ಅನ್ನುವಂಥದ್ದಿದ್ರು ಕೂಡ ಇಲ್ಲ, ನನ್ನ ಕಮಿಟ್ಮೆಂಟ್ ಇದೆ, ನಾನು ಮುಗಿಸ್ಬೇಕು 8 days ಆಫ್ ವರ್ಕ್, ಅದಕ್ಕೆ ನನಗೆ ಅನುಮತಿ ಕೊಡಿ ಅಂತ ಕೇಳೋದಿದೆಯಲ್ಲ, ಇಟ್ಸ್ ಸೆಲ್ಫ್ ಇಸ್ ಅ ಗ್ರೇಟ್ ಥಿಂಗ್. ಮೋರ್ ದೆನ್ ದಟ್ ಹೇಳಿದ್ರೆ ನನಗೆ ಎರಡು ಥರ ಸ್ಕೇಲ್ ಇತ್ತು. ಒಂದು ಕೀಮೋ ಮಾಡ್ಬೇಕಾದ್ರೆ ಹೇರ್ ಲಾಸ್ ಆಗುತ್ತೆ ಅಂತ ಒಂದು ಯೂಶುವಲ್. ಹೌದು. ಅದಾಗ್ಬಿಟ್ರೆ ಹೆಂಗಪ್ಪ ಮಾಡೋದು, ಏನು ಮಾಡೋದು ಕಂಟಿನ್ಯೂಟಿ, ಅದು ವಿಗ್ಗೆಲ್ಲ ಹಾಕ್ಬೇಕು. ನಂದು ವಿಗ್ ಮಾಡ್ಕೊಳಕ್ಕೆ ತುಂಬ ಕಷ್ಟ. ಬೇರೆ ಥರ ವಿಗ್ ಮಾಡ್ಕೋಬೋದು, ಬಟ್ ನನ್ನ ಹೇರ್ ಸ್ಟೈಲ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಒಂಥರ ಒಂದು, ಯಾಕಂದರೆ ಐ ಕೋಮ್ ಸಮ್ಟೈಮ್ಸ್ ಐ ಜಸ್ಟ್. ಕರೆಕ್ಟ್. ಹೌದು. ಸೊ ಇಟ್ಸ್ ಅ ವೆರಿ ಪೆಕ್ಯುಲರ್ ಹೇರ್ ಸ್ಟೈಲ್. ನಮ್ಮ ಇಂಡಸ್ಟ್ರಿ ನೋಡಿದ್ರೆ ಒಂಥರ ಪೆಕ್ಯುಲರ್ ಹೇರ್ ಸ್ಟೈಲ್. ಅದು ತುಂಬ ಕೋಮ್ ಮಾಡೋದು ಕಮ್ಮಿ, ಬರೀ ಸೊ ಅದು ಸ್ವಲ್ಪ ಸ್ಕೇರ್ ಇತ್ತು. ಅದೇ ದೇವ್ರ ಆಶೀರ್ವಾದ ಅಷ್ಟೇ. ಐ ವಾಸ್ ಏಬಲ್ ಟು ಕಂಪ್ಲೀಟ್ 8 days ಇತ್ತು. ಬಟ್ ಅದೇನಂದರೆ ತುಂಬ ಕ್ರೂಷಿಯಲ್ ಏನಂದರೆ 45 ಆಲ್ ವಾಸ್ ಕ್ಲೈಮ್ಯಾಕ್ಸು. ಅದು ಚೀಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಅವ್ರು ಪಾಪ ರವಿ ಮಾಡೋಣ ಹೆಂಗೆ ಬೇಕಾದ್ರೆ ಮಾಡ್ಬೋದು. ಆದರೆ ಇಲ್ಲ, ಅಷ್ಟೊಂದು ಚೀಟ್ ಮಾಡಿಬಿಟ್ಟು ನಾನು ಯಾಕೆ ಹೀರೋ ಅನ್ಸ್ಕೋಬೇಕು ಹೇಳಿ. ಎಲ್ಲೋ ಒಂದು ಕಡೆ ನಮ್ಮ ಪ್ರೊಫೆಷನ್ ಅವ್ರು ದ್ರೋಹ ಮಾಡಿದ್ರು. ಅಟ್ಲೀಸ್ಟ್ ಒಂದು ನಾವು 60% 70% ಮಾಡಿದ್ರು ಹೋದರೆ ಯಾವ ಸಿನಿಮಾ ಹೀರೋ ನಾನು. ಇಷ್ಟೊಂದು ಸ್ಟಾರ್ಡಮ್ ಕೊಟ್ಟು ನನಗೆ 38 years ನನ್ನ ಅಷ್ಟು ಮಟ್ಟಿಗೆ ಕೂರಿಸಿದ್ದಾರೆ. ಇನ್ನೂ ನೋಡಬೇಕಂತ ಆಸೆ ಪಡ್ತಾರೆ. ಅಂಥ ಜನಕ್ಕೆ ನನ್ನ ಪ್ರೊಫೆಷನ್ ನಾನು ಚೀಟ್ ಮಾಡಲ್ಲ, ಇಲ್ಲ, ಅದೊಂದು ಚಾಲೆಂಜು. ಆ್ಯಂಡ್ ಜೊತೆಲಿ ನನಗೆ ಸ್ವಲ್ಪ ಹೆಲ್ಪ್ ಆಗಿದ್ದು ಇದು ದಟ್ ಟೈಮ್ ದಟ್ ಡ್ಯಾನ್ಸ್ ಕರ್ನಾಟಕ, ದಟ್ ಆ ಶೋ, ಡ್ಯಾನ್ಸಿಂಗ್ ಶೋ ನಡೀತಾ ಇತ್ತು. ಕರೆಕ್ಟ್. ಅದು ಒಂದು ತುಂಬ ಹೆಲ್ಪ್ ಆಯಿತು. ಅಲ್ಲಿ ಇದು ನಮ್ಮ ಚಿನಿಪ್ರಕಾಶ್ ಇರ್ಬೋದು, ರಕ್ಷಿತಾ, ಅನುಶ್ರೀ, ದೆನ್ ರಾಘು, ಅವರೆಲ್ಲರೂ ದಟ್ ದ ವೇ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಅಂದರೆ ದೇ ವರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ and they were there with me for the problem with Geeta sorry. So everything was there. ಆಮೇಲೆ that contestants, everybody was so much ಅಂದರೆ ಪಾಪ ಗೊತ್ತಿದ್ದು ಅವರು ದುಃಖನೂ ಇದೆ, ಪರ್ಫಾರ್ಮು ಮಾಡಬೇಕು, ಅಟ್ ದ ಸೇಮ್ ಟೈಮ್ ದೇ ವಾಂಟ್ ಟು ಲಿಸನ್ ಟು ಮೀ ಆ್ಯಂಡ್ ದೇ ವಾಂಟ್ ಟು ಡ್ಯಾನ್ಸ್ ವಿತ್ ಮೀ. ಸೊ ನಾನು ಹೆಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳೋದು, ಅದೊಂದು ಚಾಲೆಂಜಿಂಗ್. ಬಟ್ ಇಟ್ ವಾಸ್ ಓಕೆ. ಎಲ್ಲೋ ಒಂದು ಕಡೆ ದೇವ್ರು ನನಗೆ ಐ ಥಿಂಕ್ ಇಟ್ ವಾಸ್ ಏಬಲ್ ಟು ಪುಟ್. ಆ್ಯಂಡ್ ಎಲ್ಲರೂ ಅರ್ಜುನ್ ಜನ್ಯ ಇರ್ಬೋದು, ದ ವೇ ಹಿ ವಾಸ್, ಪಾಪ ತುಂಬ ಡಿಸ್ಟರ್ಬ್ ಆಗ್ಬಿಟ್ರು ಅವರು, ಅರ್ಜುನ್ ಜನ್ಯ. ಹೋಲ್ ಇಂಡಸ್ಟ್ರಿ ಬಟ್ ಹಿ ವಾಸ್ ಡೈರೆಕ್ಟಿಂಗ್ ದಟ್ ಟೈಮ್. ಅವ್ರಿಗೆ ಒಂದು ಇದು ರಮೇಶ್ ರೆಡ್ಡಿ ಅವ್ರ ಪ್ರೊಡ್ಯೂಸರ್, ಅದು ಪಾಪ ಅವ್ರಿಬ್ರಿಗೂ ಹೆಂಗೆ ಮಾಡಬೇಕಾ ಬೇಡ, ಅವ್ರು ಇಲ್ಲ, ನಾನು ವೆಯ್ಟ್ ಮಾಡ್ತೀನಿ ಅಂತ.
ಇಲ್ಲ ಬೇಡ, ಬರಬೇಕು ಆ ಸಿನಿಮಾ ಬರಬೇಕು. ಯಾಕಂದರೆ ಆ ಸಿನಿಮಾ ಬಂದಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಯಾತಿಗೆ ಬರಬೇಕು ಅಂತ ನಾನು ಬಯಸಿದೆ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಯಾಕಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲ್ಮ್. ಸುಮ್ಮನೆ ಹೇಳಾಗಲ್ಲ, 100% ಅದನ್ನು ಅನುಭವಿಸೋರು ಗೊತ್ತಾಗುತ್ತೆ ಆ ಸಿನಿಮಾನ. ತುಂಬಾ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಇದೆ, ಲಾಜಿಕ್ಸ್ ಇದೆ. ದೆನ್ ಈಗ ನಾನೇನು ವಾಟ್ ಐ ಅಂಡರ್ವೆಂಟ್ ದಿಸ್ ಒನ್, ಅದು ಇಡೀ ಇದು ಜರ್ನಿ ಕ್ಯಾನ್ ಸಿ ದಟ್. ಒಂಥರ ಐ ಫೆಲ್ಟ್ ದಟ್ ವೈಬ್. ಆ್ಯಂಡ್ ಎವ್ರಿಬಡಿ ಎಲ್ಸ್, ಇವನ್ ಹೇಮಂತ್ ಪಾಪ ಅವ್ರದ್ದು ಫೋಟೋಶೂಟ್ ಆಗಿತ್ತು. ಆಮೇಲೆ ವೈಶಾಖ ಯಂಗ್ ಪ್ರೊಡ್ಯೂಸರ್ ಹುಡುಗ, ಇವ್ರ ಮೊಮ್ಮಗ ಯಾರು, ಸಂದೇಶ್ ನಾಗರಾಜ್ ಅವರು ಫಸ್ಟ್. ಅವ್ನು ತುಂಬ ದೊಡ್ಡ ಅಭಿಮಾನಿ ಆ ಹುಡುಗ. ನಂದೇ ಸಿನಿಮಾ ಮಾಡಬೇಕಂತ ಇದು ಮಾಡಿ, ಬಟ್ ಭಾಳ. ನಾವು ಸದಾಶಿವನಗರ ಮನೇಲಿ ಇರಬೇಕಾದ್ರೆ ಹಿ ವಾಸ್ 8-9 years. ದಿನ ನಮ್ಮ ಮನೆ ಮುಂದೆ ಇವ್ರನ್ನ ನೋಡೋಕ್ಕೋಸ್ಕರ ಹೋಗುತ್ತೆ. ಆಮೇಲೆ ಸಂದೇಶ್ ನಾಗರಾಜ್ ಅವ್ರ ಮೊಮ್ಮಗ ಕೂಡ ಅವರು. ಆಮೇಲೆ ಅಲ್ಲಿ ಹೋಗ್ಬೇಕು. ಆಮೇಲೆ ನಾವು ಅಲ್ಲಿ ಮನೆ ಬಿಡಬೇಕಾದ್ರೆ ತುಂಬ ಹತ್ರ ಅಂತ ಮನೆಗೆ ಹೋಗಿ ಶಿವಣ್ಣ ಮನೆ ಬಿಡ್ತಾ ಇದ್ದಾರೆ ಅಂತ. So I think everybody was family. Geeta Papa, and she has to face me. They should take. ನಾನು ಮಾಡೋದನ್ನ ಸಹಿಸ್ಕೋಬೇಕು ಅವರು. ಆಮೇಲೆ ನಮ್ಮ ಮಕ್ಕಳು, ಕರೆಕ್ಟ್, ನಿವಿ, ನಿಶು ಇರ್ಬೋದು, ಹೌದು, ದಿಲೀಪ್ ಅವ್ರು ಇರ್ಬೋದು. ಆಮೇಲೆ ಇಲ್ಲಿ ನಮ್ಮ ಮನೇಲಿ ಹೀರೋರು, ಆಮೇಲೆ ನನ್ನ ಫ್ರೆಂಡ್ಸ್ ಕುಮಾರ್ ಇರ್ಬೋದು, ಗುರು ಇರ್ಬೋದು, ಆ್ಯಂಡ್ ಶೇಖರ್, ವಿಜು ಪ್ರಸಾದ್, ಎವ್ರಿಬಡಿ ವಾಸ್ ದೇರ್. ಅವರು ಇಲ್ಲೇ ಇದ್ಬಿಟ್ಟಿದ್ರು, ಹೋಗ್ಬಿಟ್ಟು ಬರೋರು. ಆಮೇಲೆ ಕೀಮೋ ನಡಿಬೇಕಾದ್ರಂತೂ ಅಲ್ಲೇ ಇರೋರು, ಹಾಸ್ಪಿಟಲ್.